ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 24ನೆಯ ದಿನ. ಪ್ರಿಯ ಮಕ್ಕಳೇ, ನನ್ನ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ ಮಾಡುವುದೇ ನಿಮ್ಮ ಜೀವನ ಕಾಲದಲ್ಲಿ ನೀವು ನನಗೆ ನೀಡುವ ಅತಿ ದೊಡ್ಡ ಕೊಡುಗೆಯಾಗಿದೆ. ಈ ಕೊಡುಗೆಯ ಮೂಲಕ ನನ್ನ ಪುತ್ರನಿಂದ ನಿಮಗೆ ಕೊಡುಗೆಯನ್ನು ನಾನು ಪಡೆದುಕೊಡುತ್ತೇನೆ. ಸಾಧಾರಣವಾದ ನಮ್ಮ ಸ್ವಭಾವ ಏಕೆ ಹೀಗೆ ಎನ್ನುವಂಥ ಪ್ರಶ್ನೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮಲ್ಲಿ ಉಂಟಾಗುವ ಈ ಪ್ರಶ್ನೆಗೆ ಇರುವ ಉತ್ತರ ಇದಾಗಿದೆ. ಪ್ರಾಮಾಣಿಕತೆಯಿಂದ ಕೂಡಿರುವ ಇಗೋ ನಾನು ಸಿದ್ಧನಿದ್ದೇನೆ ಎನ್ನುವುದು ಎಲ್ಲ ಪ್ರಾರ್ಥನೆಗಳಿಗೂ ಉತ್ತರವಾಗಿದೆ. ಹೀಗೆಂದು ನಾವು ಪ್ರತಿಕ್ರಿಯಿಸಬೇಕು. ಆಗ ದೇವರು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ತಿಳಿಸಿಕೊಡುವರು. ಯೇಸುವಿನ ಪರಿಶುದ್ಧ ಹೃದಯದ ಇಷ್ಟಗಳು ನೆರವೇರಿಸುವುದರ ಮೂಲಕ ನನ್ನ ನಿಷ್ಕಳಂಕ ಹೃದಯದ ಅನುಕರಣೆ ಆಗುತ್ತದೆ. ಹಾಗೂ ಪರಿಶುದ್ಧತೆಯಲ್ಲಿರುವುದು ಪುಣ್ಯಗಳನ್ನು ಅಭ್ಯಸಿಸಿ ಕೃಪೆಯಲ್ಲಿ ಪೂರಿತರಾಗಿ ನನ್ನ ಹೃದಯದ ಪ್ರತಿಬಿಂಬವಾಗಿರಿ. ದೇವರು ನನಗೆ ನೀಡಿದ ಎಲ್ಲ ಕೃಪೆಗಳೊಂದಿಗೆ ನಿಮ್ಮ ಹೃದಯ ನನಗೆ ಕೊಟ್ಟರೆ ನಾನು ವಾಗ್ದಾನ ಮಾಡುತ್ತಿದ್ದೇನೆ, ಇದನ್ನು ನೀವು ಶಾಶ್ವತವಾದ ನನ್ನ ಸಂರಕ್ಷಣೆಗೆ ನೀವು ಬಿಟ್ಟುಕೊಟ್ಟಿದ್ದೀರಿ ಎಂಬುದಾಗಿದೆ. ಇದನ್ನು ದೇವರು ಏಕೆ ಬಯಸುತ್ತಿದ್ದಾರೆ? ನಿತ್ಯ ಜೀವನದೆಡೆಗೆ ಆಗಿರುವುದರಿಂದ ಅದನ್ನು ಎಲ್ಲ ದಿವಸವೂ ನವೀಕರಿಸಬೇಕು. ನಾನು ಅವರಿಗೆ ನೀಡಲಿರುವ ಕೃಪೆಗಳ ಕುರಿತು ಎಲ್ಲರೊಂದಿಗೆ ಹೋಗಿ ಹೇಳಿರಿ. ನಿರ್ದೇಶನ: ನಮ್ಮ ತಾಯಿಯ ಮಾತೃ ಸಂರಕ್ಷಣೆಯಲ್ಲಿ ನಮ್ಮ ಹೃದಯಗಳನ್ನು ಸಮರ್ಪಿಸಿಕೊಳ್ಳಲು ನಾವು ನಿರಂತರ ನೆನಪಿಸಿಕೊಳ್ಳಬೇಕು. ಯಾವಾಗಲೂ ಜಯಿಸುವ ತಾಯಿಯ ನಿಷ್ಕಳಂಕ ಹೃದಯದ ಕುರಿತು ನಮಗೆ ಹೆಚ್ಚಾಗಿ ತಿಳಿದಿಲ್ಲ. ಅಳತೆಗಳಿಲ್ಲದ ವಿಧದಲ್ಲಿ ಜಯಿಸುವ 2 ಹೃದಯಗಳ ಉಲ್ಲಾಸದ ಆಚರಣೆಯಲ್ಲಿ ನಿಮ್ಮನ್ನು ಆಹ್ವಾನಿಸಲಾಗಿದೆ. ಮರಿಯಮ್ಮನವರ ನಿಷ್ಕಳಂಕ ಹೃದಯವು ನಮ್ಮ ಹೃದಯವು ಜೊತೆಗೂಡಿಸಿದಾಗ ಆ ಸಂಬಂಧ ನಮಗೆ ಅನೇಕ ದುಃಖಗಳಿಗೂ ಕಷ್ಟ ಸಂಕಷ್ಟಗಳಿಗೂ ಕಾರಣವಾಗುತ್ತದೆ ಮತ್ತು ಅತ್ಯಂತ ಆನಂದವನ್ನು ಉಲ್ಲಾಸವನ್ನು ತರುತ್ತದೆ. ನಮ್ಮ ಮೂಲಕ ಪಿತದೇವರ ಇಷ್ಟದ ಪೂರ್ತೀಕರಣದ ಎಡೆಗೆ ಕೊಂಡೊಯ್ಯಲ್ಪಡುತ್ತದೆ. ಇದು ಹೇಗೆ ಸಂಭವಿಸುತ್ತದೆ ಎಂದು ನಾವು ಕೇಳಬೇಕು. ನಾವು ಏಕೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಎಂಬ ಪ್ರಶ್ನೆಯನ್ನು ತೆಗೆದುಹಾಕಿ ದೇವರ ಉನ್ನತವಾದ ಇಷ್ಟವನ್ನು ನೆರವೇರಿಸಲು ನಮ್ಮ ಹೃದಯದ ಪ್ರಾಮಾಣಿಕವಾದ ಆಳದಿಂದ ಪ್ರತಿಷ್ಠಾಪನೆಗೆ ಅನುಮತಿಸುತ್ತೇವೆ. ಹೀಗೆ ದೇವರ ಆಡಳಿತದ ದೈವಿಕ ಹೃದಯದ ಪ್ರತಿಬಿಂಬವಾಗಿ ಅವರು ಕೊಡುವ ಆನಂದದಲ್ಲಿ ನೀವು ಭಾಗಿಯಾಗಬೇಕು. ಮಾರ್ಗದರ್ಶನ: ಪ್ರತಿಷ್ಠಾಪನೆಯ ಪ್ರಲೋಭನೆಗಳ ಮೂಲಕ ಲಭಿಸುವ ಸಹನೆಗಳ ಕುರಿತಾಗಿ ಸ್ವಯಂ ಸಾಂತ್ವನವನ್ನು ಕಂಡುಕೊಳ್ಳುತ್ತೇವೆ. ಶಿಲುಬೆಯನ್ನು ತಾಳ್ಮೆಯಿಂದ ಸ್ವೀಕರಿಸುವಾಗ ಆ ಸಹನೆಗಳು ಕೃಪೆಗಳಾಗಿ ಬದಲಾಗುತ್ತದೆ. ಸ್ವರ್ಗವನ್ನು ಸ್ವಂತವಾಗಿಸಿಕೊಳ್ಳಲು ಭುವಿಯಲ್ಲಿನ ನಮ್ಮ ದುಡಿತ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ. ಭೂಮಿಯಲ್ಲಿರುವಾಗ ನಮಗೆ ಲಭಿಸಿರುವ ಎಲ್ಲ ಸಹನೆಗಳನ್ನು ಒಟ್ಟು ಸೇರಿಸಿದರೆ ಸ್ವರ್ಗದ ಒಂದು ನಿಮಿಷದ ಆನಂದಕ್ಕೆ ಸಮವಾಗುತ್ತದೆ. ದೇವರು ಅನುಮತಿಸುವ ಸಹನೆಗಳನ್ನು ಯಾವ ಮಟ್ಟದಲ್ಲಿ ಸ್ವೀಕರಿಸುತ್ತೇವೋ ಅದಕ್ಕೆ ಅನುಸಾರವಾಗಿ ನಿತ್ಯಾನಂದವನ್ನು ಅನುಭವಿಸಲು ನಮಗೆ ಸಾಧ್ಯವಾಗುತ್ತದೆ. ದೇವರು ಪರೀಕ್ಷೆಗಳನ್ನು ಕಳುಹಿಸುವಾಗ ನಾವು ಧೈರ್ಯವನ್ನು ನಷ್ಟಪಡಿಸಿಕೊಳ್ಳಬಾರದು. ಬದಲಾಗಿ ಅದು ಆತ್ಮಕ್ಕೆ ಸಾಂತ್ವನವಾಗಬೇಕು. ಬಹಳ ಕೃಪೆಯೊಂದಿಗೆ ನಿತ್ಯ ಜೀವದಲ್ಲಿ ಪ್ರವೇಶಿಸಲು ಅವರಿಗೆ ದೊಡ್ಡದಾದ ಬಹುಮಾನ ಲಭಿಸುತ್ತದೆ. ಇದಕ್ಕಾಗಿಯೇ ದೇವರು ಕಷ್ಟಗಳನ್ನು ನಮಗೆ ಅನುಮತಿಸಿದ್ದಾರೆ. ಕೃಪೆಗಳು ಲಭಿಸಲು ಇದು ಅಡಿಪಾಯವಾಗಿದೆ. ಪುಣ್ಯಗಳನ್ನು ನಾವು ಪ್ರವೃತ್ತಿಯಿಂದ ಗಳಿಸಿಕೊಳ್ಳಬೇಕು. ಬಹಳವಾದ ಪರೀಕ್ಷೆಗಳು ಲಭಿಸುವವರಿಗೆ ತಾಳ್ಮೆಯನ್ನು ಅಭ್ಯಸಿಸಲು ಸಾಧ್ಯವಾಗುತ್ತದೆ. ನಿಂದನೆಗೆ ಒಳಗಾಗುವವರಿಗೆ ದೀನತೆಯನ್ನು ಹೊಂದಿಕೊಳ್ಳಲು ಅವಕಾಶವಾಗುತ್ತದೆ. ಮಾರಕ ರೋಗಗಳನ್ನು ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಸಹಿಸುವವರು ಭಾಗ್ಯವಂತರು, ಏಕೆಂದರೆ ಅವರಿಗೆ ಮಹಿಮೆಯ ಕಿರೀಟ ಲಭಿಸುತ್ತದೆ. ಈ ಆತ್ಮಗಳಿಗೆ ಪರಿಶುದ್ಧತೆಯ ಎಂಬ ಪುಣ್ಯಗಳೆಂಬ ಮುತ್ತಿನ ಮಾಲೆಗಳು ಲಭಿಸುತ್ತದೆ. ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಸುನಿಶ್ಚಿತ ವಿಜಯ ಸ್ವರ್ಗದ ಎಲ್ಲ ಕೃಪೆಯನ್ನು ಪಡೆದುಕೊಡುತ್ತದೆ. ಧ್ಯಾನ: ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನನ್ನ ಸ್ನೇಹವನ್ನು ಪರೀಕ್ಷಿಸಲಿರುವ ದೇವರ ಪರೀಕ್ಷೆಯನ್ನು ಜಯಿಸಲು ಇರುವ ಕೃಪೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ವರ್ಗೀಯ ಕೃಪೆಗಳು ನನ್ನೊಳಗೆ ಹೆಬ್ಬುಗಟ್ಟಿರಲಿ. ದೇವರ ಪರಿಶುದ್ಧ ಪ್ರೀತಿಯ ಅಗ್ನಿ ಜ್ವಾಲೆಗಳು ಸ್ವರ್ಗೀಯ ಮಹತ್ವದೆಡೆಗೆ ನನ್ನನ್ನು ನಡೆಸಲಿ.
ದೇವದೂತರನ್ನು ಕಳುಹಿಸಿಕೊಡಿರಿ. ಪ್ರಿಯ ತಾಯಿ, ಈ ಪ್ರತಿಷ್ಠಾಪಿಸಲ್ಪಟ್ಟ ಆತ್ಮವನ್ನು ಸಂರಕ್ಷಿಸಿರಿ. ನಿಮ್ಮ ಕರುಣಾಭರಿತ ಸಂರಕ್ಷಣೆಗೆ ನಮ್ಮನ್ನೇ ನಾವು ಬಿಟ್ಟುಕೊಡುತ್ತೇವೆ. ನಿಮ್ಮ ಆಗಿರಬೇಕೆಂದು ಎಂದು ಮಾತ್ರಕ್ಕೆ ನಾವು ಬಯಸುತ್ತೇವೆ. ನನ್ನ ಆತ್ಮವನ್ನು ನಿಮ್ಮ ಮೇಲಂಗಿಯ ಒಳಗೆ ಸೇರಿಸಿಕೊಳ್ಳಿರಿ. ಪರಿಶುದ್ಧ ಕನ್ನಿಗ ಮರಿಯಮ್ಮನವರೇ, ನಿಮ್ಮಲ್ಲಿ ಅಭಯ ಹುಡುಕಲು ಮತ್ತು ಆಶ್ರಯವಿಡಲು ನಮಗೆ ಸಹಾಯ ಮಾಡಿರಿ. ವಚನ: ಸಂತ ಪೌಲನು ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 18ನೇ ವಾಕ್ಯ. ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾನು ಎಣಿಸುತ್ತೇನೆ. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.